ನಮಸ್ತೆ ಕರ್ನಾಟಕ, ನೀವು ನೋಡುತ್ತಿದ್ದೀರಾ ನಿಮ್ಮ ನೆಚ್ಚಿನ ಯೂಟ್ಯೂಬ್ ಚಾನಲ್. 3 ದಾರಿ ಕೂಡುವ ಜಾಗದಲ್ಲಿ ಹೋಗುವಾಗ ಎಚ್ಚರ. ವಾಮಾಚಾರ, ಮಾಟಮಂತ್ರ ಅಂದ್ರೆ ಬಹುತೇಕರು ಬೆಚ್ಚಿ ಬೀಳುತ್ತಾರೆ. ಇಂದಿನ ವೈಜ್ಞಾನಿಕ ಯುಗದಲ್ಲಿಯೂ ಬ್ಲ್ಯಾಕ್ ಮ್ಯಾಜಿಕ್ ಎಂದು ಕರೆಯಲ್ಪಡುವ ವಾಮಾಚಾರಕ್ಕೆ ವಿದ್ಯಾವಂತರು ಸಹ ಹೆದರುತ್ತಾರೆ. ಹಳ್ಳಿ ಪಟ್ಟಣ ಸೇರಿದಂತೆ ಎಲ್ಲಾ ಕಡೆಯೂ ಮಾಟಮಂತ್ರ ಮಾಡುವ ಜನರಿದ್ದಾರೆ. ಹಳ್ಳಿಗಳ ಕಡೆ 3 ದಾರಿ ಕೂಡುವ ಜಾಗದಲ್ಲಿ ನಿಂಬೆ ಹಣ್ಣು, ಮೊಟ್ಟೆ, ಬಾಳೆಹಣ್ಣು ಎಲೆ ಇಟ್ಟು ವಾಮಾಚಾರ ಮಾಡಿರುವುದನ್ನು ನೀವು ನೋಡಿಯೇ ಇರುತ್ತೀರಿ. ಹಳ್ಳಿ ಪಟ್ಟಣದ ಸರ್ಕಲ್ ಬಳಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರುವ ದೃಶ್ಯವನ್ನು ನೀವು ಗಮನಿಸಿರುತ್ತೀರಿ. 3 ರಸ್ತೆಗಳು ಕೂಡುವ ಜಾಗದಲ್ಲಿ ನಿರಂತರವಾಗಿ ವಾಮಾಚಾರ ಮಾಡುವ ಜನರಿದ್ದಾರೆ. ಇಂದಿನ ತಂತ್ರಜ್ಞಾನ ಯುಗದಲ್ಲಿಯೂ ಬ್ಲ್ಯಾಕ್ ಮ್ಯಾಜಿಕ್ ನಮ್ಮ ಮೇಲೆ ಪರಿಣಾಮ ಬೀರುತ್ತದೆ ಅಂತ ಅನೇಕರು ಹೇಳಿಕೊಂಡಿರುವುದನ್ನು ನೀವು ಗಮನಿಸಿರಬೇಕು. ಹಾಗಾದ್ರೆ ಈ ಮಾಟಮಂತ್ರ ಏಕೆ ಮಾಡುತ್ತಾರೆ ಅನ್ನೋದು ನಿಮ್ಗೆ ತಿಳಿದಿದೆಯಾ? ಇದರ ಬಗ್ಗೆ ಇಂದು ನಾವು ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದೇವೆ. ಅಷ್ಟಕ್ಕೂ ಈ ವಾಮಾಚಾರ ನಮ್ಮ ಮೇಲೆ ಪರಿಣಾಮವನ್ನುಂಟು ಮಾಡುತ್ತದಾ? ಈ ಪ್ರಶ್ನೆಗೆ ಅನೇಕರು ಹೌದು ಅಂತ ಹೇಳಿದ್ರೆ, ಇನ್ನು ಕೆಲವರು ಅದು ಯಾವುದೇ ರೀತಿ ಪರಿಣಾಮ ಬೀರುವುದಿಲ್ಲವೆಂದು ಹೇಳುತ್ತಾರೆ. 3 ದಾರಿ ಕೂಡುವ ಜಾಗದಲ್ಲಿಯೇ ಈ ವಾಮಾಚಾರ ಮಾಡುವುದು ಏಕೆ ಅನ್ನೋ ಪ್ರಶ್ನೆ ನಿಮ್ಮಲ್ಲಿಯೂ ಮೂಡಿಯೇ ಇರುತ್ತದೆ. ಅಮಾವಾಸ್ಯೆ ದಿನದ ರಾತ್ರಿ 3 ದಾರಿ ಸೇರುವ ಪ್ರದೇಶದಲ್ಲಿ ಸೂಜಿ, ಗೊಂಬೆ, ಲಿಂಬೆಹಣ್ಣು, ಕೆಂಪು ವಸ್ತ್ರ, ಅರಿಶಿನ, ಕುಂಕುಮ ಹಾಕಿ ರಂಗೋಲಿ ಬಿಡಿಸಿರುತ್ತಾರೆ. ಹಣ್ಣು ಹಂಪಲು, ಎಲೆ, ಹಣವನ್ನು ಇಟ್ಟು ಪೂಜೆ ಮಾಡಿರುತ್ತಾರೆ. ಈ ರಸ್ತೆಯಲ್ಲಿ ಸಾಗುವ ಬಹುತೇಕರು ಆತಂಕದಲ್ಲಿಯೇ ಸಂಚಾರ ನಡೆಸುತ್ತಾರೆ. ಯಾವುದೇ ಕಾರಣಕ್ಕೂ ಅದನ್ನು ದಾಟಬಾರದು ಅಂತ ಹಿರಿಯರು ಮಕ್ಕಳಿಗೆ ಹೇಳುತ್ತಾರೆ. ಮಾಟಮಂತ್ರ ಮಾಡುವವರ ಪ್ರಕಾರ 3 ದಾರಿ ಕೂಡುವ ಜಾಗದಲ್ಲಿಯೇ ವಾಮಾಚಾರ ಮಾಡಿದ್ರೆ ಅದು ಪರಿಣಾಮ ಬೀರುತ್ತದೆ ಅಂತ ಹೇಳಲಾಗಿದೆ. ಅಮಾವಾಸ್ಯೆ ದಿನ ಮಣ್ಣಿನ ಗೊಂಬೆ ಮಾಡಿ ಅದಕ್ಕೆ ಸೂಜಿ ಚುಚ್ಚಿ ಅರಿಶಿನ, ಕುಂಕುಮ ಚೆಲ್ಲಿ ಲಿಂಬೆ ಹಣ್ಣು, ನೋಟು ಮತ್ತು ಚಿಲ್ಲರೆ ಹಣವನ್ನು ಹಾಕಿರುತ್ತಾರೆ. ಮಧ್ಯರಾತ್ರಿಯಲ್ಲಿಯೇ ಈ ರೀತಿಯ ವಾಮಾಚಾರಗಳು ನಡೆಯುತ್ತವೆ. ಬೆಳಗ್ಗೆ ಕೆಲಸಕ್ಕೆ ಹೋಗುವ ಜನರು, ಕಾಲೇಜು ವಿದ್ಯಾರ್ಥಿಗಳು, ಮಕ್ಕಳು ಮತ್ತು ಹಿರಿಯರು ಇದನ್ನು ಕಂಡು ಭಯಪಟ್ಟುಕೊಳ್ಳುತ್ತಾರೆ. ಅನೇಕರು ಈ ರೀತಿಯ ವಾಮಾಚಾರದ ಗೊಂಬೆಗಳನ್ನು ಕಂಡು ಜ್ವರ ಬಂದು ಆಸ್ಪತ್ರೆ ಸೇರಿದ ಉದಾಹರಣೆಗಳಿವೆ. ಬೇರೆಯವರ ಏಳಿಗೆ ಸಹಿಸದವರು ತಮಗೆ ಅನಾರೋಗ್ಯ ಕಾಡಿದಾಗ, ಅಂದುಕೊಂಡಂತೆ ಕೆಲಸ ಆಗದಾದಾಗ ಜನರು ವಾಮಾಚಾರ ಮಾಡಿಸುತ್ತಾರೆ ಎನ್ನಲಾಗಿದೆ. ವಾಮಾಚಾರ ಅನ್ನೋದು ಅತಿಪುರಾತನ ವಿದ್ಯೆಯಾಗಿದೆ. ಕ್ಷುದ್ರಶಕ್ತಿಗಳನ್ನು ಆಹ್ವಾನಿಸಿ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುವ ಉದ್ದೇಶದಿಂದ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸುತ್ತಾರೆ. ಈ ವಾಮಾಚಾರದ ಬಗ್ಗೆ ಉಲ್ಲೇಖಿಸಲಾಗಿದೆ. ವಶೀಕರಣ, ಕಂಕಟ್ಟು ವಿದ್ಯೆ, ಮಾಟವಿದ್ಯೆ ಮತ್ತು ಸಂಮೋಹನಗಳು ವಾಮಾಚಾರದ ಭಾಗಗಳಾಗಿವೆ. 3 ದಾರಿ ಕೂಡುವ ಜಾಗದಲ್ಲಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನದಂದು ದುರುಳರು ಕ್ಷುದ್ರಶಕ್ತಿಗಳನ್ನು ಒಲಿಸಿಕೊಳ್ಳಲು ಈ ದುರ್ಮಾರ್ಗವನ್ನು ಬಳಸಿಕೊಳ್ಳುತ್ತಾರೆ. ಇದರಿಂದ ಜನರಿಗೆ ತೊಂದರೆಯಾಗುತ್ತದೆ, ಮಕ್ಕಳಲ್ಲಿ ಭಯ ಹುಟ್ಟುತ್ತದೆ. ಹೀಗಾಗಿ 3 ದಾರಿ ಕೂಡುವ ಜಾಗದಲ್ಲಿ ನಡೆದುಕೊಂಡು ಹೋಗುವ ಎಚ್ಚರಿಕೆ ವಹಿಸುವಂತೆ ಹಿರಿಯರು ನಮಗೆ ಹೇಳುತ್ತಾರೆ. ದೇವರಲ್ಲಿ ನಂಬಿಕೆ ಇಲ್ಲದವರು ಈ ವಾಮಾಚಾರವನ್ನು ನಂಬುವುದಿಲ್ಲ. ಅದೇ ರೀತಿ ದೇವರಲ್ಲಿ ನಂಬಿಕೆ ಉಳ್ಳವರು ಇದನ್ನು ನಂಬುತ್ತಾರೆ ಮತ್ತು ವಾಮಾಚಾರದಿಂದ ಜನರ ಮೇಲೆ ದೊಡ್ಡಮಟ್ಟದ ಪರಿಣಾಮ ಉಂಟಾಗುತ್ತದೆ ಎಂದು ನಂಬುತ್ತಾರೆ.